ಹಾಯ್ ಆಲ್, ಇವತ್ತು ಸ್ವಲ್ಪ ಊರಿಗೆ ಹೋಗೋಣ ಅಂತೇಳಿ ಬೇಗನೆ ಎದ್ದಿದ್ದೆ ನಾನು. ಇನ್ನು ಬೇಗ ಎದ್ದಾದಮೇಲೆ ನಾನು ಕೂಡ ನನ್ನ ರೋಟಿನ ಮುಗಿಸ್ಕೊಂಬಿಡೋಣ, ಅದಾದಮೇಲೆ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾನು ಯೋಗ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ತರಕಾರಿಗಳೆಲ್ಲ ಫ್ರಿಜ್ಜಲ್ಲಿ ಇತ್ತಲ್ಲ, ಅದನ್ನೆಲ್ಲ ನಾನು ಅಮ್ಮನ ಮನೆಗೆ ತೊಗೊಂಡೋಗ್ತೀನಿ. ಇನ್ನು ಅಲ್ಲಿರ್ತೀನಲ್ವ ಸ್ವಲ್ಪ ದಿನ, ಹಾಗಾಗಿ ಬಂದು ಇದನ್ನೆಲ್ಲ ಮತ್ತೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ನಾನು ಪ್ರತಿ ಸಲ ಊರಿಗೆ ಹೋದಾಗೆಲ್ಲ ತರಕಾರಿ ಏನಾದರೂ ಮಿಕ್ಕಿದ್ರೆ ಅದನ್ನೆಲ್ಲ ಅಲ್ಲಿಗೆ ತೊಗೊಂಡೋಗ್ತೀನಿ. ಇನ್ನು ಫ್ರಿಜ್ಜೆಲ್ಲ ಖಾಲಿ ಇರುತ್ತೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಬಾಕ್ಸ್ಗಳನ್ನೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಮತ್ತು ಕಾಳುಗಳಿರುತ್ತೆ ಅಲ್ವಾ, ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನು ಬರೋವರೆಗೂ ಹುಳು ಥರ ಏನಾದರೂ ಆದರೆ ಸ್ವಲ್ಪ ಕಷ್ಟ ಅಲ್ಲ, ಹಾಗಾಗಿ ಆ ಥರ ನಾನು ಮಾಡೋಗ್ತೀನಿ. ಇನ್ನು ಫ್ರಿಜ್ ಕೂಡ ಆಫ್ ಮಾಡಲ್ಲ ಪ್ರತಿಯವರು, ಹಾಗಾಗಿ ಖಾಲಿ ಇರುತ್ತೆ ಅಲ್ವಾ ಅಂತೇಳಿ ನಾನು ಈ ಥರ ಇಟ್ಟು ಹೋಗ್ತೀನಿ. ಇನ್ನು ತರಕಾರಿನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ, ಅಮ್ಮನ ಮನೆಗೆ ಹೋಗ್ಬೇಕಲ್ವ ಅಂತೇಳಿ ಎಲ್ಲನೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ಸುಮಾರಷ್ಟು ತರಕಾರಿಗಳಿತ್ತು, ಯಾಕಂದರೆ ಹೋಗ್ತೀವಿ ಅನ್ನೋದು ಪ್ಲ್ಯಾನ್ ಇರಲಿಲ್ವಲ್ಲ, ಹಾಗಾಗಿ ತರಿಸ್ಕೊಂಡ್ಬಿಟ್ಟಿದ್ದೆ. ಇನ್ನು ಸಡನ್ನಾಗಿ ಹೋಗಬೇಕು ಅಂತ ಅಂದಾಗ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಅಲ್ಲಿಗೆ ಎತ್ಕೊಂಡು ಹೋದೆ. ಇನ್ನು ಮತ್ತೆ ಬಂದದನ್ನೆಲ್ಲ ಮಾಡೋಷ್ಟರಲ್ಲಿ ಆಗಲ್ಲ, ಚೆನ್ನಾಗಿರಲ್ಲ ಅಲ್ಲ, ಹಾಗಾಗಿ ನಾನು ಪ್ರತಿ ಸಲ ಹೋದಾಗೆಲ್ಲ ಈ ಥರನೇ ಮಾಡೋದು. ಈ ಸಲ 1 ವೀಕ್ವರೆಗೂ ನಾನು ಊರಲ್ಲೇ ಇರಬೇಕು ಅಂತೇಳಿ ಪ್ಲ್ಯಾನ್ ಇತ್ತು, ಹಾಗಾಗಿ ಇದನ್ನೆಲ್ಲ ತೊಗೊಂಡೋಗ್ತಾ ಇದ್ದೆ. ಇನ್ನು ನನ್ನ ಪರ್ಸ್ನಲ್ ಥಿಂಗ್ಸ್ಗಳೆಲ್ಲ ಬೇಕಿತ್ತಲ್ವ, ಹಾಗಾಗಿ ಅದನ್ನು ಕೂಡ ಪ್ಯಾಕ್ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಹೊರಡೋದು ಅಂತೇಳಿ ಅಂದ್ಕೊಂಡಿದ್ವಿ, ಹಾಗಾಗಿ ನಾನು ಮಾರ್ನಿಂಗೇ ಎದ್ದು ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ನೈಟ್ ಏನೂ ಪ್ಯಾಕ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಬೇಗ ಹೊರಡಬೇಕು ಅನ್ನೋದಾಯ್ತಲ್ವ, ಹಾಗಾಗಿ ಅರ್ಜೆಂಟಲ್ಲಿ ಬೇಗ ಬೇಗ ಎದ್ದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಾವು ಕೂಡ ರೆಡಿ ಆದಮೇಲೆ ಹೊರಟ್ವಿ. ಇನ್ನೇನು ಟೈಮ್ ಆಗಿಬಿಡತ್ತೆ, ಮತ್ತು ಅವರು ನನ್ನನ್ನು ಬಿಟ್ಟು ರಿಟರ್ನ್ ಬರಬೇಕಿತ್ತು, ಹಾಗಾಗಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹೊರಡ್ತ ದಾರಿ ಮಧ್ಯದಲ್ಲಿ ಒಂದು ಮೇಕೆ ಎಲ್ಲ ಕಾಣಿಸ್ತಾ, ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಖುಷಿಯಾಗುತ್ತೆ ಈ ಥರದ್ದೆಲ್ಲ ನೋಡಿದಾಗ. ಇನ್ನು ಅನ್ಎಕ್ಸ್ಪೆಕ್ಟ್ ಆಗಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ, ಹೊನ್ನಾಕನಹಳ್ಳಿಗೆ. ನಮಗೆ ದೇವ್ರ ದರ್ಶನವೂ ಕೂಡ ಸಿಕ್ತು, ಹಾಗೆ ಪ್ರಸಾದನೂ ಕೂಡ ಸಿಕ್ತು. ಎಷ್ಟು ಖುಷಿ ಆಯಿತು ಅಂತಂದರೆ, ಒಂದೊಂದು ಸಲ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೂ ಕೂಡ ನಮ್ಗೆ ಈ ಥರ ಎಲ್ಲ ಆಗೋದೇ ಇಲ್ಲ, ಆದರೆ ಈ ಸಲ ತುಂಬ ಖುಷಿ ಆಯಿತು ನನಗಂತೂ. ಇನ್ನು ಅಮ್ಮನ ಮನೆಗೂ ಕೂಡ ಬಂದ್ವಿ. 185 ಮೇಲ್ಗಡೆನೇ ಹಾಕವ್ರೆ ನೋಡು. ಪ್ರತಿಯವರು ಕೂಡ ಹೊರಟ್ರು. ಇನ್ನು ಟ್ರಾಫಿಕ್ ಆದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟ್ರು. ಇನ್ನು ನಾವು ಕೂಡ ಸುಮ್ಮನೆ ಹಾಗೇ ಕೂತಿದ್ವಿ ಹೊರಗಡೆ. ಬಟ್ ಅಲ್ಲಿ ಏನೋ ಒಂದು ಕಾಮಿಡಿ ನಡೀತಾಯಿತ್ತಾ, ಹಾಗಾಗಿ ಸಿಕ್ಕಾಪಟ್ಟೆ ನಗ್ತಾ ಇದ್ವಿ. ಇದ್ರದ್ದು ಫುಲ್ ವಿಡಿಯೋ ಬಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನಿಮ್ಗೇನಾದರೂ ಟೈಮ್ ಸಿಕ್ಕಿದ್ರೆ ಹೋಗಿ ಒಂದು ಸಲ ನೋಡಿ.